ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ನಮ್ಮ RCBಯ ಸ್ಟಾರು, ಕರ್ನಾಟಕದ ಸ್ಟಾರು ದೇವದತ್ ಪಡಿಕ್ಕಲ್ ವಿಜಯ್ ಹಜಾರೆ ಟ್ರೋಫಿಲಿ ಅಬ್ಬರಿಸಿ ಬೊಬ್ಬರಿತಾ ಇರೋರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ODI ಸ್ಕ್ವಾಡ್ ರಿಲೇಟೆಡು. ರೀಸೆಂಟಾಗಿ ಸ್ಕ್ವಾಡ್ ಸೆಲೆಕ್ಷನ್ ಆಯಿತು ODI ಸೀರೀಸ್ಗೆ ನ್ಯೂಜಿಲೆಂಡ್ ಅಗೇನ್ಸ್ಟು. ಇದಕ್ಕೆ ನಿಮ್ಮ ಸೆಲೆಕ್ಷನ್ ಆಗಿಲ್ಲ, ನಿಮ್ಮ ಆ್ಯಾವ್ರೇಜ್ 80 ಆ್ಯಂಡ್ ಅಬೋವ್ ಇದೆ, ಲಿಸ್ಟ್ ಆಫ್ ಫಾರ್ಮೆಟಲ್ಲಿ ಆದರೂ ಸೆಲೆಕ್ಟ್ ಆಗಿಲ್ಲ, ಯಾಕೆ ಅಂತ ಅವ್ರನ್ನ ಕೇಳಿದಾಗ ಎಲ್ಲರಿಗೂ ಅವಕಾಶ ಅನ್ನೋದು ಸಿಗಬೇಕಾಗತ್ತೆ. ಲೈನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಿರೋ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಒಬ್ಬೊಬ್ರಿಗೆ ಆಪರ್ಚುನಿಟಿ ಅನ್ನೋದು ಸಿಗ್ತಾ ಇದೆ. ನಾನಿಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಬೇಜಾರು ಪಟ್ಕೊಳ್ಳೋದಕ್ಕಿಂತ ನಾನು ಸೆಲೆಕ್ಟ್ ಆಗೋದಕ್ಕೆ ಇನ್ನೂ ಏನೇನು ಪ್ರಯತ್ನ ಪಡಬೇಕೋ ಅದ್ರ ಕಡೆ ನಾನು ಫೋಕಸ್ಡ್ ಆಗಿರ್ತೀನಿ. ಸೆಲೆಕ್ಷನ್ ಒಂದಲ್ಲ ಒಂದಿನ ಹಾಗೇ ಆಗುತ್ತೆ ಅನ್ನೋ ಒಂದು ಬಿಲೀಫಲ್ಲಿ ಇದ್ದೀನಿ ನಾನು. ಮತ್ತೆ ನಾನು ಎಂಟ್ರಿ ಕೊಡ್ತೀನಿ ಟೀಮ್ ಇಂಡಿಯಾಗೆ ಅಂತ ಒಂದು ಬಿಲೀಫಲ್ಲಿ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ಇನ್ನೇನು ಸೆಲೆಕ್ಷನ್ ಕಮಿಟಿ ವಿರೋಧ ನನ್ನ ಮಕ್ಕಳು ಸೆಲೆಕ್ಟ್ ಮಾಡಬೇಕಾಗಿತ್ತು, ನನ್ನ ಸೆಲೆಕ್ಟ್ ಮಾಡಲಿ ಅಂತ ಹೇಳೋಕ್ಕಾಗತ್ತೆ. ಸೊ ಈ ಥರ ಅಪ್ರೋಚ್ ಇತ್ತು ಅಂತಂದರೆ ಸರ್ವೈವ್ ಆಗೋಕ್ಕಾಗಲ್ಲ. ನೋಡೋದಲ್ಲಪ್ಪ, ಸರ್ಫರಾಜ್ ಖಾನ್ ಒಂದು ಟೈಮಲ್ಲಿ ಸೆಲೆಕ್ಟ್ ಆಗೋಕ್ಕೆ ಸ್ಟೇಟ್ಮೆಂಟ್ಗಳನ್ನೆಲ್ಲ ಪಾಸ್ ಮಾಡೋದ್ರಿಂದ ಅವರ ಡಿಸಿಪ್ಲಿನ್ ಸರಿ ಇಲ್ಲ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ, ಅವರ ಪರ್ಫಾರ್ಮೆನ್ಸ್ ಸಾಕಾಗಿನೋ ಅವರ ಡಿಸಿಪ್ಲಿನ್ ಸರಿ ಇಲ್ಲ ಅಂತ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ ಅವ್ರನ್ನ. ಸೊ ಆ ಥರ ಆಗೋಗ್ಬಿಡುತ್ತೆ ತಕ್ಷಣ. ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಓಕೆ, ವೆಲ್ ಆ್ಯಂಡ್ ಗುಡ್, ಯಾವತ್ತನ ಒಂದಿನ ಸೆಲೆಕ್ಟ್ ಆಗ್ತಾರೆ, ನೆಕ್ಸ್ಟ್ ಸೀರೀಸಲ್ಲೋ ನೆಕ್ಸ್ಟ್ ಸೀರೀಸಲ್ಲೋ ಸೆಲೆಕ್ಟ್ ಆಗ್ತಾರೆ, ವೆಯ್ಟ್ ಮಾಡಬೇಕಾಗತ್ತೆ ಅಂತ DDP ಅವರು ಕಾಮಾಗಿ ಉತ್ತರ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 2, ಸಂಜಯ್ ಮಂಜ್ರೇಕರ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಸೇಮ್ ನಮಗೂ ಕೂಡ ಅನ್ಸೋದು ಸಂಜಯ್ ಮಂಜ್ರೇಕರ್ ಥರನೇ ಅನ್ಸುತ್ತೆ. ಜೋ ರೂಟು ಸಾಧನೆ ಮೇಲೆ ಸಾಧನೆ ಮಾಡ್ತಾನೆ ಇದ್ದಾರೆ. ಟೆಸ್ಟ್ ಕ್ರಿಕೆಟಲ್ಲಿ ಏನೇನೋ ಸಾಧನೆ ಮಾಡ್ತಾ ಇದ್ದಾರೆ, ಅನ್ಬಿಲೀವಬಲ್ ರೆಕಾರ್ಡ್ಸ್ಗಳನ್ನೆಲ್ಲ ಬ್ರೇಕ್ ಡೌನ್ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಗಿವ್ ಅಪ್ ಮಾಡಿಬಿಟ್ರು ಟೆಸ್ಟ್ ಕ್ರಿಕೆಟಿಗೆ, ಇನ್ನೂ ಆಡಬೇಕಾಗಿತ್ತು ಅಂತ ಸಂಜಯ್ ಮಂಜ್ರೇಕರ್ ಹೇಳ್ತಾರೆ. ಅಲ್ಲಿ ನೋಡಿ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ, ಅವರೆಲ್ಲ ಒಟ್ಟಿಗೆ ಬಂದಂಥವ್ರು, ಇನ್ನೂ ಆಡಬೇಕಾಗಿತ್ತು ವಿರಾಟ್ ಕೊಹ್ಲಿ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಮ್ಯಾಚ್ ಮಾಡೋಕ್ಕಾಗಲ್ಲ ಖಂಡಿತ ಜೋ ರೂಟ್ನ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ. ಬಟ್ ನಾವು ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಅವ್ರು ರಿಟೈರ್ಮೆಂಟ್ನೇ ಅನೌನ್ಸ್ ಮಾಡಿಬಿಟ್ಟು ಜಮಾನೇ ಆಯಿತು ಅಂತ ಫೀಲ್ ಆಗ್ತೈತೆ ಆಲ್ರೆಡಿ. ಏನು ಮಾಡೋಕ್ಕಾಗಲ್ಲ, ಆಕ್ಸೆಪ್ಟ್ ಮಾಡಬೇಕು. ಅಪ್ಡೇಟ್ ನಂಬರ್ 3, ಬಿಗ್ ಬ್ಯಾಶ್ ಲೀಗ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ನಮ್ಮ ಜಾಶ್ ಹ್ಯಾಸಲ್ವುಡ್ ಅವ್ರನ್ನ ಸಿಡ್ನಿ ಸಿಕ್ಸರ್ಸ್ ಅವರು ಸಪ್ಲಿಮೆಂಟರಿ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಸ್ಕ್ವಾಡ್ ಒಳಗಡೆ ಎಳ್ಕೊಂಡಿದ್ದಾರೆ. ಸೊ ಇದು ತೋರಿಸುತ್ತೆ ಜಾಶ್ ಹ್ಯಾಸಲ್ವುಡ್ ಅವರು ಸುಪ್ರೀಮ್ಲಿ ಫಿಟ್ ಇದ್ದಾರೆ, T20 ವರ್ಲ್ಡ್ ಕಪ್ಗೂ ಫಿಟ್ ಇದ್ದಾರೆ. ಆ್ಯಂಡ್ ಅವ್ರಿಗೆ ಆದಂಥ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಏನಿದೆ ಅದರಿಂದ ರಿಕವರ್ ಆಗಿದ್ದಾರೆ ಅಂತಲೇ ಅರ್ಥ. ಇವ್ರನ್ನ ರಿಪ್ಲೇಸ್ಮೆಂಟಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಸಿಡ್ನಿ ಸಿಕ್ಸರ್ಸ್ ಅಂತ ಅಂದಾಗ. ಸೊ ಆದಷ್ಟು ಬೇಗ, ಏನು ಬೇಗ ಆಸ್ಟ್ರೇಲಿಯಾಗೆ ಆಡೋ ಥರ ಆಗಲಿ, ಆಮೇಲೆ RCBಗೆ ಆಡೋ ಥರ ಆಗಲಿ ಅಷ್ಟೇ. ಅಪ್ಡೇಟ್ ನಂಬರ್ 4, ಒಂದು ಸಜೆಷನ್ ಆಗಿ ಕೊಟ್ಟಿದ್ದಾರೆ ರಿಕಿ ಪಾಂಟಿಂಗ್ ಅವರು ಸೂರ್ಯಕುಮಾರ್ ಯಾದವ್ಗೆ. ನಾನು ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಸೂರ್ಯಂಗೆ ಔಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಡ, ರನ್ನ ಸ್ಕೋರ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ರನ್ ಸ್ಕೋರ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದೆ ಅಂತಂದರೆ ಔಟು ಅಷ್ಟು ಬೇಗ ಆಗೋದಿಲ್ಲ. ನೀನು ಔಟ್ ಆಗೋದ್ರ ಬಗ್ಗೆನೇ, ಔಟ್ ಆಗ್ತಾ ಇತ್ತು ಕಂಟಿನ್ಯೂಸ್ ಆಗಿ ಅಂದರೆ ಔಟ್ ಆಗೋದ್ರ ಬಗ್ಗೆನೇ ಥಾಟ್ ಪ್ರಾಸೆಸ್ ಬಂದ್ಬಿಡ್ದೆ. ಇವಾಗ ಔಟ್ ಆಗ್ತೀನಿ, ಅವಾಗ ಔಟ್ ಆಗ್ತೀನಿ, ನನಗೆ ಲಕ್ಕಿಲ್ಲ, ಇವಾಗ ಔಟ್ ಆಗ್ತೀನಿ, ಅವಾಗ ಔಟ್ ಆಗ್ತೀನಿ, ಇವಾಗ ಔಟ್ ಆಗ್ತೀನಿ, ಅದೇ ಬರ್ತಾ ಇರ್ತದೆ ತಲೆಗೆ. ರನ್ ಸ್ಕೋರ್ ಮಾಡೋದ್ರ ಕಡೆ ಗಮನ ಕೊಡೋಗುರು ನೀನು, ಔಟ್ ಆಗೋದ್ರ ಬಗ್ಗೆ ಗಮನ ಕೊಡಬೇಡ. ಅವಾಗ ಸಖತ್ತಾಗಿ ಆಡ್ತೀಯಾ, ಹಿಂದೆ ಎಲ್ಲ ಪ್ರೂವ್ ಮಾಡಿದ್ಯಾ, ಮತ್ತೆ ದಿಲ್ದಾರಾಗಿ ಆಡ್ತೀಯಾ ಅಂತ ಒಂದು ಮೋಟಿವೇಶನ್ ಆಗಿ ಕೊಟ್ಟಿದ್ದಾರೆ. ನೋಡೋಣ ಈ ಮೋಟಿವೇಶನ್ನು ಏನಾರು ತೊಗೊತಾರೇನೋ ಅಂತ ಸೂರ್ಯ. ಅಪ್ಡೇಟ್ ನಂಬರ್ 5, ಡೇ 4 ಸ್ಟಂಪ್ಸ್ ಆಗಿದೆ 5ನೇ ಟೆಸ್ಟ್ ಮ್ಯಾಚಲ್ಲಿ. ಆ್ಯಶಸ್ ಇದರಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿರುವಂಥವ್ರು ಡೇ 4 ಇಟ್ಸ್ RCBಯ ಜೇಕೋಬ್ ಬೆಥಲ್. ಮಸ್ತಾಗಿ ಪರ್ಫಾರ್ಮ್ ಮಾಡೋರೆ, 142 ಹೊಡೆದವರು. 22 ವರ್ಷದ ಯಂಗ್ಸ್ಟರು ಟೆಸ್ಟಲ್ಲೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡೋದನ್ನ ನೋಡ್ತು ಅಂದರೆ, ಫಸ್ಟ್ ಇನ್ನಿಂಗ್ಸಲ್ಲಿ ಜೋ ರೂಟ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, 160 ಹೊಡೆದಿದ್ರು. ಈ ಸೆಕೆಂಡ್ ಇನ್ನಿಂಗ್ಸಲ್ಲಿ, ಆ್ಯಕ್ಚುಲಿ ಫಸ್ಟ್ ಇನ್ನಿಂಗ್ಸ್ಗಿಂತ ಸೆಕೆಂಡ್ ಇನ್ನಿಂಗ್ಸೇ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇರುತ್ತೆ ಆಡೋದಕ್ಕೆ. ಬಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಹೊಡೆದಕ್ಕೆ ವ್ಯಾಲ್ಯೂ ಇಲ್ಲ ಅಂತಲ್ಲ, ಸೊ ಅದಕ್ಕೂ ವ್ಯಾಲ್ಯೂ ಇದೆ. ಆ್ಯಂಡ್ ಇದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ವ್ಯಾಲ್ಯೂ ಇರುತ್ತೆ. 142ನ ಹೊಡೆದ್ಬಿಟ್ಟು ಇನ್ನೂ ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾರೆ. ಇಂಗ್ಲೆಂಡ್ ಲೀಡ್ ಬೈ 119 ರನ್ಸು. ಇನ್ನೂ ಆಸ್ಟ್ರೇಲಿಯಾದವ್ರು ಬ್ಯಾಟಿಂಗ್ ಆಡಿಲ್ಲ. ಇವ್ರು ಟಾರ್ಗೆಟ್ ಕೊಡ್ತಾರಾ ಅಥವಾ ಟುಕು ಆಡ್ತಾರಾ, ಇನ್ನು 2 ವಿಕೆಟ್ ಅಷ್ಟೇ ಇದೆ. ಸೊ ಪಟ್ಟನಂಗೆ ಎತ್ಬಿಟ್ಟು ನನ್ನ ಪ್ರಕಾರ ಆಸ್ಟ್ರೇಲಿಯಾದವರು ಚೇಸ್ ಮಾಡುವಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಡ್ರಾಗ್ ಆಗೋ ಸಾಧ್ಯತೆ ಇಲ್ಲ. ಡ್ರಾ ಆಗಬೇಕು ಅಂದರೆ ಇವ್ರು ಆಡ್ಕೊಂಡು ನಿಂತ್ಕೊಬೇಕು ಅಷ್ಟೇ. ನಾಳೆ ಫುಲ್ಲು ಆಡಬೇಕು, ವಿಕೆಟ್ನ ಕಳ್ಕೊಳ್ದಂಗೆ ಇಂಗ್ಲೆಂಡ್ ಅವರು ಡ್ರಾಗೇನೆ ನೋಡ್ತು ಸೀನ್ ಅಂತಂದರೆ ಗೆಲ್ಲೋದಕ್ಕಂತೂ ಆಗೋದಿಲ್ಲ ಇಂಗ್ಲೆಂಡ್ ಅವರು ಈ ಒಂದು ಟೆಸ್ಟ್ ಮ್ಯಾಚ್ನ. ಆಸ್ಟ್ರೇಲಿಯಾ ಪರವಾಗೇ ಇದೆ ಈ ಟೆಸ್ಟ್ ಮ್ಯಾಚು. ನೋಡೋಣ ಅದೇನಾಗುತ್ತೆ ಅಂತ. ನಾಳೆ ರಿಸಲ್ಟ್ ಬರುತ್ತೆ ಆಸ್ಟ್ರೇಲಿಯಾ ಪರವಾಗಿ. ಆಸ್ಟ್ರೇಲಿಯಾ ಗೆಲ್ತಾರೆ ನಾಳೆ ನನ್ನ ಪ್ರಕಾರ. ನೋಡೋಣ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.